ಹಾಯ್ ಎವ್ರಿವನ್ ಅಂದು ಇಂದು ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಕೂಡ ಆಗಿದೆ. ಒಂದೇ ಮಾದರಿಯಲ್ಲಿ ನಿಮಗೆ ಸಿಲೆಬಸ್ ಕೂಡ ಇದೆ. ಅದನ್ನು ನೋಡ್ಕೊಳ್ಳಿ. ವೇಟೇಜ್ಗಳನ್ನ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ಸ್ಗಳಾಗಿರ್ಬೋದು, ಭಾಷಾ ಪ್ರಾಧಾನ್ಯತೆ ಕನ್ನಡ ಇಂಗ್ಲಿಷ್ ಒಂದೇ ಮಾದರಿಯಲ್ಲಿ ಕೂಡ ಇದೆ. ಬಿಗ್ ಅಪ್ಡೇಟ್ ಆಗಿರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ. ಮೇನ್ ಥಿಂಗ್ ಮೊದಲು ಬಂದ್ಬಿಟ್ಟು ಹುದ್ದೆಗಳ ವಿವರ ನೋಡೋಣ. ಲೈಕ್ ಸಂಪೂರ್ಣವಾಗಿ ನೋಡೋದಾದ್ರೆ ಪ್ರಾಥಮಿಕ ಶಾಲಾ ಮೊದಲು ಬಂದ್ಬಿಟ್ಟು ವೇಟೇಜ್ಗೆ ಹೋಗ್ಬಿಡೋಣ. ನಂತರ ಹುದ್ದೆಗಳು, ವೇಟೇಜ್ ಕೆಳಗಡೆ ಹುದ್ದೆಗಳು ಇದೆ. ನಿಮಗೆ ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಸುಲಭ ಆಗುತ್ತೆ. ನೋಡೋದಾದ್ರೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5 ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. CET 70%, TET ಪೇಪರ್ 1 20%, PUC ಅಥವಾ ತತ್ಸಮಾನ ಪರೀಕ್ಷೆದ 88%, ನಂತರ ಡೀಡ್ ಅಥವಾ ಬೀಡ್ ಅಥವಾ ಶಿಕ್ಷಕರ ಕೋರ್ಸ್ ಪಡೆದ ಅಂಕಗಳು ಬರೋಬ್ಬರಿ 2% ಕೂಡ ಇದೆ. ನಂತರ ಇಲ್ಲಿ ಬಂದ್ಬಿಟ್ಟು 4 ವರ್ಷ ಪದವಿ ಹೊಂದಿದ್ರೆ ನಿಮ್ಮೇನಾದ್ರು CET 70% ಆಗಿರುತ್ತೆ. TET ಪೇಪರ್ 1 20% ಕೂಡ ಆಗಿರುತ್ತೆ. 4 ವರ್ಷ BEd, BSc ಇದ್ರೆ ನಿಮಗೆ 10% ಕೂಡ ಇರುತ್ತೆ. ನಂತರ GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಗೆ ಗೊತ್ತಿರೋ ಹಾಗೆ CET 70%, TET ಪೇಪರ್ 2 ಬರೋಬ್ಬರಿ 20% ಇರುತ್ತೆ. ನಂತರ ಡಿಗ್ರಿ 8%, ಅದು BEd ಅಥವಾ 2% ಕೂಡ ಇರುತ್ತೆ. 4 ವರ್ಷ ಪಡೆದವರಿಗೆ ಸೇಮು 70 CET ಇದ್ರೆ 20 TET ಇದ್ರೆ ಇನ್ನ 10% ಬಂದ್ಬಿಟ್ಟು ಡಿಗ್ರಿ ಕೋರ್ಸಸ್ ಕೂಡ ಇರುತ್ತೆ. ನಂತರ ಗಣಕ ವಿಜ್ಞಾನ ಗಣಿತ ಶಿಕ್ಷಕರು 1ರಿಂದ 8ನೇ ತರಗತಿ ಬರೋಬ್ಬರಿ CET 70% ಇರುತ್ತೆ. ನಂತರ ಪದವಿ ಡಿಗ್ರಿ 30% ಕೂಡ ಇದೆ. ದೈಹಿಕ ಶಿಕ್ಷಕರು ನಿಮಗೆ ಗೊತ್ತಿರೋ ಹಾಗೆ 85% CET ಇರುತ್ತೆ. PUC ಅಥವಾ ತತ್ಸಮಾನ ಡಿಗ್ರಿ 13% ಕೂಡ ಇರುತ್ತೆ. ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಬಂದ್ಬಿಟ್ಟು 2% ಕೂಡ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್. ಪ್ರೌಢಶಾಲಾ ಸಹ ಶಿಕ್ಷಕರು ನೋಡೋದಾದ್ರೆ CET 85% ಕೂಡ ಇರುತ್ತೆ. ಡಿಗ್ರಿ 13%, ನಂತರ ಡೀಡ್ ಅಥವಾ BEd ಅಥವಾ ಕೋರ್ಸ್ ರಿಲೇಟೆಡ್ 2% ಕೂಡ ಇರುತ್ತೆ. ದೈಹಿಕ ಶಿಕ್ಷಕರು ಗ್ರೇಡ್ 1 ಸೇಮ್ ನಿಮಗೆ ಗೊತ್ತಿರೋ ಹಾಗೆ. ನಂತರ ವಯೋಮಿತಿ ನಿಮಗೆ ಗೊತ್ತಿರೋ ಹಾಗೆ SC/ST ಕ್ಯಾಟಗರಿ 1 ಅಂಗವಿಕಲರ 43 ವರ್ಷ ಇರುತ್ತೆ. 2A 2B 3A 41 ವರ್ಷ ಕೂಡ ಇರುತ್ತೆ. ಸಾಮಾನ್ಯರಿಗೆ 38 ಕೂಡ ಇರುತ್ತೆ. ಅಪ್ಲಿಕೇಶನ್ಗೆ ಹಾಕಬಹುದು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5 ಕಲ್ಯಾಣ ಕರ್ನಾಟಕ 800 ಇದೆ, ಕಲ್ಯಾಣೇತರ ಕರ್ನಾಟಕ 100 ಇದೆ. ಒಟ್ಟು 900 ಹುದ್ದೆಗಳಿಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ. ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿರೋ ಕಾರಣ ಏನು ಅಂದ್ರೆ KPSC ಮೊರೆ ಹೋಗ್ತಿರೋ ಕಾರಣ ಅಲ್ಲಿ ಕೊರತೆ ಮಾಡಿದೀವಿ ಅಂತ ಘೋಷಣೆ ಕೂಡ ಮಾಡಿದ್ರು. ಅದು ನಿಮಗೆ ಜ್ಞಾಪನೆಯಲ್ಲಿ ನಂತರ ಗಮನಿಸಬಹುದು. ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಎಷ್ಟು ಹುದ್ದೆಗಳು ಅಂತ. ನಂತರದಲ್ಲಿ ನಿಮಗೆ ದೈಹಿಕ ಶಿಕ್ಷಕರು ಗ್ರೇಡ್ 2 ಇದೆ, ಗ್ರೇಡ್ 1 ಗ್ರೇಡ್ 2 2 ಇದೆ. ಗ್ರೇಡ್ 2 ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಲ್ಯಾಣ ಕರ್ನಾಟಕ 106, ಕಲ್ಯಾಣೇತರ 44, ಒಟ್ಟು 150 ಕೂಡ ಇರುತ್ತೆ ದೈಹಿಕ ಶಿಕ್ಷಕರಿಗೆ. ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ನೈನ್ತಿಂಗ್ ಇದು GPSTR ಬರೋಬ್ಬರಿ ಬಿಗ್ ಅಪ್ಡೇಟ್ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಬರೋಬ್ಬರಿ 3228, ಕಲ್ಯಾಣೇತರ ಕರ್ನಾಟಕ ಬರೋಬ್ಬರಿ 5272, ಬರೋಬ್ಬರಿ 8500 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದು ಗ್ರೇಟ್ ಚಾನ್ಸ್ ಅನ್ಕೋತೀನಿ. ಯಾರೆಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ ನೋಡೋದಾದ್ರೆ GPSTR ಆಕಾಂಕ್ಷಿಗಳಿಗೆ ಅಲ್ಲಿ ನಿಮಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಮಾಜ ವಿಜ್ಞಾನ ಆಗಿರ್ಬೋದು, ಗಣಿತ ಮತ್ತು ವಿಜ್ಞಾನ ಮತ್ತೆ ಜೀವಶಾಸ್ತ್ರ ಎಲ್ಲ ಕೂಡ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ನೀವು ಗಮನಿಸಬಹುದು ಯಾವ್ಯಾವ್ದು ಇದೆ ಅಂತ ಹೇಳಿ. ನಿಮಗೆ ಬಿಗ್ ಅಪ್ಡೇಟ್ ಕೂಡ ಆಗಿರುತ್ತೆ. ನಂತರ ಇಲ್ಲಿ ಮೇನ್ ಥಿಂಗ್ ಯಾರೆಲ್ಲ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಇದ್ದಾರೆ ಅವರಿಗೆ ಬಿಗ್ ಅಪ್ಡೇಟ್, ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ಕೊತೀನಿ. ಕಲ್ಯಾಣ ಕರ್ನಾಟಕ 300, ಕಲ್ಯಾಣೇತರ ಕರ್ನಾಟಕ ಬರೋಬ್ಬರಿ 200 ಸೇರಿ ಬರೋಬ್ಬರಿ 500 ಹುದ್ದೆಗಳಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬ್ಯಾಚುಲರ್ ಆಫ್ ಸೈನ್ಸ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ಅಥವಾ ಬ್ಯಾಚುಲರ್ ಆಫ್ ಇನ್ಫಾರ್ಮೇಷನ್ ಸೈನ್ಸ್, ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಸೈನ್ಸ್ ಈ ಪದವಿ ಕೂಡ ಪಡೆದಿದ್ದಾರೆ ಅವರಿಗೆ ಆಗುತ್ತೆ. ಬಟ್ ಅವರಿಗೆ ಏನಂದ್ರೆ ಮೇನ್ ಥಿಂಗ್ ಅವರಿಗೆ ಅವರು ಕೂಡ ಡಿಗ್ರಿ 30% ಕನ್ಸಿಡರ್ ಕೂಡ ಮಾಡ್ತಾರೆ. ನಿಮ್ದು CET 70% ಕನ್ಸಿಡರ್ ಕೂಡ ಮಾಡ್ತಾರೆ. ಅವರೆಲ್ಲ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಬೇಕು ಅನ್ಕೋತೀರಾ. ನಂತರ ಪ್ರೌಢಶಾಲಾ ಶಿಕ್ಷಕರು ವೆರಿ ವೆರಿ ಬಿಗ್ ಅಪ್ಡೇಟ್. ಕಲ್ಯಾಣ ಕರ್ನಾಟಕ 2214, ಕಲ್ಯಾಣೇತರ 2286, ಬರೋಬ್ಬರಿ 4500 ಹೆಚ್ಚು ಕರೆದಿದ್ದಾರೆ. ಇವರಿಗೆ ಬಿಗ್ ಅಪ್ಡೇಟ್. ಇದರಲ್ಲಿ ಬಂದ್ಬಿಟ್ಟು ಸಹ ಶಿಕ್ಷಕರು ಕಲಾ ಇದ್ದಾರೆ, ಸಹ ಶಿಕ್ಷಕರು ಜೀವಶಾಸ್ತ್ರ ಕೂಡ ಇದೆ, ಮತ್ತೆ ಭಾಷಾ ಸಹ ಶಿಕ್ಷಕರು ಕನ್ನಡ ಮತ್ತೆ ಇಂಗ್ಲಿಷ್ ಮಾಧ್ಯಮ ಕೂಡ ಇದೆ. ನಂತರ ದೈಹಿಕ ಶಿಕ್ಷಕರು ಗ್ರೇಡ್ 1 ಕೂಡ ಬಿಟ್ಟಿದ್ದಾರೆ ಸಪರೇಟ್. ನಿಮಗೆ ಗೊತ್ತಿರೋ ಗ್ರೇಡ್ 1 ಗ್ರೇಡ್ 2 ಇದೆ. ಗ್ರೇಡ್ 1 ಬಂದ್ಬಿಟ್ಟು ಬರೋಬ್ಬರಿ ಕಲ್ಯಾಣ ಕರ್ನಾಟಕ 319, ಕಲ್ಯಾಣೇತರ ಕರ್ನಾಟಕ 131, ಬರೋಬ್ಬರಿ 450 ಕೂಡ ಹುದ್ದೆಗಳು ಇದಾವೆ. ಇಲ್ಲಿ ಪದವಿ ವಿದ್ಯಾರ್ಥಿ ಪಡೆದವರಿಗೆ ಗ್ರೇಡ್ 1 ಆಗಿರುತ್ತೆ. ಅದು ಗ್ರೇಡ್ 2 ಬಂದ್ಬಿಟ್ಟು ನಾರ್ಮಲ್ ಮಾಡಿರೋರಿಗೆ, ಡಿಪ್ಲೊಮಾ ಅಥವಾ BEd ಮಾಡಿರೋರಿಗೆ ಇಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಇದು ಗ್ರೇಟ್ ಚಾನ್ಸ್. ನಿಮಗೆ ಮಾದರಿ ಒಂದೇ ಇದೆ, ನಿಮಗೆ ಡಿಸ್ಟ್ರಿಬ್ಯೂಟ್ ಟೈಪ್ ಕೂಡ ಇದೆ, ನಿಮಗೆ ಕನ್ನಡ ಭಾಷೆ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪೇಪರ್ 1 ಪೇಪರ್ 2 ಅಲ್ಲಿ ನಿಮಗೆ ಒಂದೇ ಮಾದರಿಯಲ್ಲಿ ಎಲ್ಲ ಎಕ್ಸಾಮ್ಸ್ ಕೂಡ ಇದೆ. ಹಾಗಾಗಿ ಮಲ್ಟಿಪಲ್ ನಿಮಗೆ ಲೈಕ್ ಎಲ್ಲ ಕೂಡ ನೀವು ಬರೆಯೋರಿಗೆ ಬಿಗ್ ಅಪ್ಡೇಟ್ ಕೂಡ ಆಗ್ತದೆ. ಸ್ವಲ್ಪ ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಎಲ್ಲ ಕಡೆ ಇರೋ ಕಾರಣ 100 ಅಂಕಗಳಿರೋ ಕಾರಣ ಈ ಬಾರಿ ಸ್ವಲ್ಪ ತಯಾರಿ ಮಾಡ್ಕೋಬೇಕಾಗುತ್ತೆ. ವಿವರಣಾತ್ಮಕ ಪರೀಕ್ಷೆ ಬಂದ್ಬಿಟ್ಟು ಇದು ಯಾಕೆ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇರೋದಿಲ್ಲ. ಮತ್ತೆ ಕೆಲವರು ಹ್ಯಾಂಡ್ ರೈಟಿಂಗ್ ಕೂಡ ಲೈಕ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಲೈಕ್ ಅವರಿಗೆ ಪ್ರಾಬ್ಲಮ್ ಆಗ್ಬೋದು. ಬಿಕಾಸ್ ಯಾಕಂದ್ರೆ ಲೈಕ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋ ಸ್ವಲ್ಪ ವಿಸಿಬಿಲಿಟಿ ಇದ್ರೆ ಲೈಕ್ ನಿಮಗೆ ಒಳ್ಳೆ ಅಂಕಗಳು ಬರುವ ಸಾಧ್ಯತೆ ಕೂಡ ಇದೆ. ನಂತರ
ಪೇಪರ್ 1, ಪೇಪರ್ 2, ಪೇಪರ್ 3 ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಹಿಂದೆ ಈಗ ಕನ್ನಡಕ್ಕೂ 50, 50ಗೂ 50 ಪ್ರಿಫರೆನ್ಸ್ ಕೂಡ ಕೊಟ್ಟಿದ್ದಾರೆ. ಕೇಳಿದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಹೇಳ್ತಾ ಇದಾರಂತೆ, ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ. ನೋಡಿ ಇದು ನನಗೆ ಹೇಗೆ ತಗೋದಂತ ಗೊತ್ತಿಲ್ಲ. ಬಟ್ ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿ ವಿವರಣಾತ್ಮಕ ಮಾದರಿಯಲ್ಲಿ ಕನ್ನಡ ಭಾಷೆ ಪ್ರಾವೀಣ್ಯತೆ 50 ಬರೀಬೇಕು, ಇಂಗ್ಲಿಷ್ ಕೂಡ 50 ಬರಬೇಕು. ಕೆಲವರು ಇಂಗ್ಲಿಷ್ ಬರೋಲ್ಲ ಅನ್ನೋರಿಗೆ ಸಮಸ್ಯೆ ಆಗ್ಬೋದು, ನೋಡಿ ಗಮನಿಸಿ. ಎಲ್ಲ ಇದೇ ರೀತಿ ಕೂಡ ಇದೆ. ದೈಹಿಕ ಶಿಕ್ಷಕರು ಕೂಡ ಪೇಪರ್ 2 ಎಲ್ಲ ಇದೆ, ಭಾಷಾ ಪ್ರಾವೀಣ್ಯತೆ ಕೂಡ ಇದೆ. ನಂತರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಅವರು ಕೂಡ ಸೇಮ್ ಇದೇ ರೀತಿ ಕೂಡ ಇದೆ. ನೋಡೋದಾದ್ರೆ 150ಕ್ಕೆ ಹೋಮ್ವರ್ಕ್ ಬರೆದು ಪೇಪರ್ 2 ಅಲ್ಲಿ ವಿವರಣಾತ್ಮಕ ಕೂಡ ಇದೆ. ಅಲ್ಲಿ ಬಂದ್ಬಿಟ್ಟು ವಸ್ತುನಿಷ್ಠ ಮಾದರಿ 50, ವಿವರಣಾತ್ಮಕ ಮಾದರಿ 100 ಅಂಕ, ಒಟ್ಟು 150 ಅಂಕಗಳೇ ಕೂಡ ಇರ್ತವೆ. GPT ಅಲ್ಲಿ ಭಾಷಾ ಶಿಕ್ಷಕರು ಇಂಗ್ಲಿಷ್ ಅವರಿಗೆ ವಿಷಯವಾರು ಕೊಟ್ಟಿದ್ದಾರೆ, ಗಮನಿಸಬಹುದು. ಮತ್ತೆ ಭಾಷಾ ಪ್ರಾವೀಣ್ಯತೆ ಸೇಮ್ ಎಲ್ಲಾದ್ರೂ ಕೂಡ 50-50 ಕೂಡ ಇದೆ. ಕಂಪ್ಯೂಟರ್ ಸೈನ್ಸ್ ಅವರಿಗೆ ಮೇನ್ ಥಿಂಗ್ ನೋಡೋದಾದ್ರೆ ಸಾಮಾನ್ಯ ಪತ್ರಿಕೆ, ಮಾದರಿ ಪತ್ರಿಕೆ ನೋಡೋದಾದ್ರೆ ಸಾಮಾನ್ಯ ಕನ್ನಡ, ಇಂಗ್ಲಿಷ್, ಪ್ರಚಲಿತ ವಿದ್ಯಮಾನ ಎಲ್ಲ ಕೂಡ 150 ಅಂಕಗಳ OMR ಕೂಡ ಇರುತ್ತೆ. ಪೇಪರ್ 2 ಅಲ್ಲಿ ಸೇಮ್ ನಿಮಗೆ 50 ವಸ್ತುನಿಷ್ಠ ಮಾದರಿ, 100 ವಿವರಣಾತ್ಮಕ ಮಾದರಿ, ಒಟ್ಟು 150 ಕೂಡ ಇರುತ್ತೆ, ಗಮನಿಸಬಹುದು. ಭಾಷಾ ಪ್ರಾವೀಣ್ಯತೆ ಸೇಮ್ 50-50 ಕೂಡ ಇದೆ. ನಂತರ ಪ್ರೌಢಶಾಲಾ ಶಿಕ್ಷಕರು ಅಸಿಸ್ಟೆಂಟ್ ಮಾಸ್ಟರ್ ನೋಡೋದಾದ್ರೆ ಸೇಮ್ 150, ಪೇಪರ್ 1 150 OMR ಆಗಿರುತ್ತೆ. ಪೇಪರ್ 2 ಬಂದ್ಬಿಟ್ಟು ಸೇಮ್ ವಸ್ತುನಿಷ್ಠ ಮಾದರಿ 50, ವಿವರಣಾತ್ಮಕ ಮಾದರಿ 100, ಒಟ್ಟು 150 ಕೂಡ ಇರುತ್ತೆ. ಅಲ್ಲಿ ನಿಮಗೆ ಭಾಷಾವಾರು ನಿಮಗೆ ಕೊಟ್ಟಿದ್ದಾರೆ, ಗಮನಿಸಬಹುದು. ನಂತರ ದೈಹಿಕ ಶಾಲಾ ಶಿಕ್ಷಕರು ಸೇಮ್ ಪ್ಯಾಟರ್ನ್ ಎಲ್ಲ ಕೂಡ ವಿವರಣಾತ್ಮಕ 100, ಎಲ್ಲರೂ ಕೂಡ ಒಂದೇ ಮಾದರಿಯಲ್ಲಿ ಕೂಡ ಇದೆ. ಹಾಗಾಗಿ ಆಕಾಂಕ್ಷೆಗಳಿಗೆ ಬಿಗ್ ಚಾನ್ಸು, ಗ್ರೇಟ್ ಚಾನ್ಸು ಒಂದು ಎಲ್ಲ ಕೂಡ ಬರೆಯೋದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.